ಎಲ್ಲರಿಗೂ ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗುಜರಾತಿನ ಬರೋಡದಲ್ಲಿ ಹೋಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಕಾರ್ಯಾಧ್ಯಕ್ಷರು ಹಾಗೂ ನಮ್ಮ ವಿಜಯ ಗೋಪುರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ಸರ್, ಹೇಗೆ ಅನಿಸ್ತಾ ಇದೆ ನಮ್ಮ ಊರಿನಲ್ಲಿ ಇಲ್ಲೊಂದು ಇಷ್ಟು ವಿಜೃಂಭಣೆಯಿಂದ ಒಂದು ಉತ್ಸವ ನಡೀತಾ ಇದೆ? ಇದನ್ನೆಲ್ಲ ಈ ವೈಭವನ್ನ ನೋಡಿದಾಗ ಏನ್ ಅನಿಸ್ತದೆ? ಬಹಳ ಸಂತೋಷ ಆಗಿದೆ. ಊರೇ ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ ತಿಂಗಳ 17 ತಾರೀಕಿನಂದು ಶಿಲಾನ್ಯಾಸ ಆದಂತ ವಿಜಯ ಗೋಪುರ ನಾಳೆ ಬೆಳಿಗ್ಗೆ ಲೋಕಾರ್ಪಣೆ ಆಗ್ಲಿಕ್ಕಿದೆ, ದೇವರಿಗೆ ಸಮರ್ಪಣೆ ಆಗ್ಲಿಕ್ಕೆ. ಅದನ್ನ ಪೂಜ್ಯ ಕಾವಂದರು ಎಡನಿ ಮಠದ ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಸಂತೋಷ ಏನಂತ ಕೇಳಿದ್ರೆ, ಊರೇ ಬಂದು ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಇದು ವಿಜಯರಾಘ ಪಡವೆಟ್ನಾಯರ ಕನಸಿತ್ತಿದ್ದು. ನಮ್ಮ ಊರಿಗೆ ರಾಜಗೋಪುರ ಆಗಬೇಕು ದೇವರಿಗೆ, ಜನಾರ್ದನ ಸ್ವಾಮಿ ದೇವರಿಗೆ ಅಂತೇಳಿ ಅವರೇ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಆ ಕಾಲದ ವಿಧಿಗೆ ಕರೆಗೆ ಹೋಗೊಟ್ಟವರು ನಮ್ಮನ್ನೆಲ್ಲ ಅಗಲಿ ದೇವರ ಪಾದವನ್ನು ಸೇರಿದ್ದಾರೆ. ಅದು ನಮಗೆಲ್ಲ ಬಹಳ ಸಂತೋಷ ಯಾವುದು ಅಂತ ಕೇಳಿದ್ರೆ, ಅವರು ಮಾಡಿದಂಥ ಯಾವುದು ಪ್ರತಿಜ್ಞೆ ಅಲ್ಲ, ಅವರು ಮಾಡಿದಂತಹ ಉದ್ದೇಶ ಮಾಡಿದಂಥ ವಿಜಯ ಗೋಪುರ ನಾಳೆ ಬೆಳಿಗ್ಗೆ ಲೋಕಾರ್ಪಣೆ ಆಗ್ಲಿಕ್ಕಿದೆ. ಅವರ ಮಗನಾದ ಒಂದು ಸರಗತ್ನ ಪಡೆಯುವ ನೇತೃತ್ವದಲ್ಲಿ ನಮ್ಮೆಲ್ಲರನ್ನ ಸೇರಿಸಿಕೊಂಡು ಊರೇ ಸೇರಿಸಿಕೊಂಡು ನಾಳೆ ಬೆಳಿಗ್ಗೆ ವಿಜಯ ಗೋಪುರ ಸಮರ್ಪಣೆ ಆಗ್ಲಿಕ್ಕಿದೆ. ಸಂತೋಷ ಏನಂತ ಕೇಳಿದ್ರೆ, ಖಾಲಿ ಹಿಂದೂಗಳು ಮಾತ್ರ ಅಲ್ಲ, ಅನ್ಯ ಧರ್ಮೀಯರು ಕೂಡ ಬಂದು ಇಲ್ಲಿ 100 ಜನ ಕ್ರೈಸ್ತ ಬಾಂಧವರು ಬಂದು ಕೂಡ ಇಲ್ಲಿ ಸೇವೆಯನ್ನ ಮಾಡಿದಂಥದ್ದು. ಅವರು ಕೊಡುವಂತ ದೇಣಿಗೆಗಳು, ತುಂಬಾ ಮಂದಿ ಮುಸ್ಲಿಂ ಬಾಂಧವರು ಕೂಡ ಈ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅದು ನಮ್ಗೆ ಬಹಳ ಸಂತೋಷ. ಯಾವತ್ತು ಬ್ರಹ್ಮಕಲಶ ಆಗ್ಬೇಕಾದ್ರೆ ಊರಿನವರೆಲ್ಲ ಒಗ್ಗಟ್ಟಾಗಿರ್ಬೇಕು. ಆ ಸಂದೇಶ ಈಗಾಗಲೇ ಸಿಕ್ಕಿದೆ. ಇವತ್ತಿನ ಕಾರ್ಯಕ್ರಮ ಈಗಾಗಲೇ ತಂತ್ರಿಗಳ ಆಗಮನ ಆಗಿದೆ. ಅದು ಆಗಮನವಾಗಿದ್ದ ಸಾಮೂಹಿಕ ಪ್ರಾರ್ಥನೆ ಆದ ಕೂಡಲೇ ಕೃಷ್ಣನ ಮುಖಾಂತರ ಅವರ ಕೃಷ್ಣ ವೇಷದಲ್ಲಿ ಯಕ್ಷಗಾನ ಕೂಡ ಪ್ರಾರಂಭ ಆಗಿದೆ. ಕೃಷ್ಣನಿಗೆ ವಿಶೇಷವಾದ ಸೇವೆ ಅದು ಯಕ್ಷಗಾನ ಅಂತ ಕೇಳಿದ್ರೆ. ಕೂಡಲೇ ಚಿಕ್ಕ ಮಕ್ಕಳು ಈ ಸೇವೆಯನ್ನ ಕೂಡ ಮಾಡಿದ್ದಾರೆ. ಬಹಳ ಸಂತೋಷ. ಅಂದ್ರೆ ಸುಮುಹೂರ್ತ ಆಗಿದೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸರ್, ನೀವು ಇವತ್ತು ಬರೋಡದಲ್ಲಿ ನಿಮ್ಮ ಕರ್ಮಭೂಮಿ, ಅಲ್ಲೇ ನಿಮ್ಮ ಉದ್ಯಮ ಎಲ್ಲ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಆದ್ರೂ ಕೂಡ ನಿಮ್ಮ ಊರು, ನಿಮ್ಮ ಬೇರುಗಳನ್ನ ನೆನಪಿಟ್ಟು ಇಲ್ಲಿ ಕೂಡ ಇವತ್ತು ನೀವು ಆದಷ್ಟು ಕಾಂಟ್ರಿಬ್ಯೂಷನ್ ಗಳನ್ನ ಕೊಡ್ತಾ ಇದ್ದೀರಾ. ಅದಕ್ಕೊಂದು ಏನ್ ಕಾರಣ ಅಂತೀರಾ? ಅಲ್ಲ, ಕಾರಣ ಅಂದ್ರೆ ನಾನು ಊರಲ್ಲಿ ಹುಟ್ಟಿದವನು, ಹಾಗಾಗಿ ಕಾರಣ ಅಂತೇಳಿ ಏನಿಲ್ಲ. ನಮ್ಮ ಚಿಕ್ಕ ಇರುವಾಗ ನಮ್ಮ ತಂದೆ ತಾಯಿಗಳು ನಮ್ಮ ಇಂಥ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಹೇಳುದು, ನಾವು ಚಿಕ್ಕ ಮಕ್ಕಳನ್ನ ಇಂಥ ಕಾರ್ಯಕ್ರಮ ಮಾಡುವಾಗ ಕರ್ಕೊಂಡು ಬರಬೇಕು ಅಂತ. ಅದನ್ನ ನೋಡಿದಾಗ ನಮ್ಮ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಮಕ್ಕಳು ಹೇಳ್ತಾರೆ ಮೆದು ಸ್ವಭಾವದವರು, ಅವ್ರಿಗೆ ಈ ಪ್ರಾಯದಲ್ಲಿ ನೀವು ಏನು ಹೇಳಿ ಕೊಡ್ತೀರೋ ಅದು ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಉಳಿತದೆ. ಮುಂದೆ ಅವರು ಉದ್ಯೋಗಿ ಹೋಗುವಾಗ ಉದ್ಯಮವನ್ನು ಮಾಡಿದಾಗ ತಮ್ಮ ಊರನ್ನು, ತಮ್ಮ ದೇವಸ್ಥಾನವನ್ನು ಅವರು ಮರೆಯುವುದಿಲ್ಲ. ಆ ಮುಖಾಂತರ ನಾವು ಕೂಡ ನಮ್ಮ ತಂದೆ ತಾಯಿಯರು ಕಲಿಸಿಕೊಟ್ಟ ಮುಖಾಂತರ ನಾವು ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ಬಹಳ ಸಂತೋಷ. ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮಕಲಶ ಅಂತ ಹೇಳುದು 12 ವರ್ಷಕ್ಕೆ ಒಮ್ಮೆ ಬರುವಂತದ್ದು. ಇಲ್ಲಿನ ತಂತ್ರಿಗಳು, ನಿತ್ಯ ಪೂಜೆ ಮಾಡೋ ತಂತ್ರಿಗಳು 3 ಬ್ರಹ್ಮಕಲಶ ನೋಡಿದ್ದಾರೆ. ಇದೇ ದೇವಸ್ಥಾನದ 3 ಬ್ರಹ್ಮಕಲಶವನ್ನು ನೋಡಿದ್ದಾರೆ. 4 ಬ್ರಹ್ಮಕಲಶ ನೋಡಿದರೆ ಮೋಕ್ಷವನ್ನು ಪಡಿತಾರೆ ಅಂತ ಮಾತನ್ನು ಕೇಳಿದೆ. ಬಹಳ ಸಂತೋಷ ಆಗ್ತದೆ ಅವರ ಬಾಯಿಂದ. ಹಿಂದಿನ ಎಲ್ಲ ಕಥೆಗಳನ್ನು ಕೇಳುವಾಗ ಹಿಂದಿನ ಜನರ ದೇವಸ್ಥಾನ ಹೇಗಿತ್ತು, ಈಗ ಹೇಗಾಗಿದೆ, ಇದನ್ನೆಲ್ಲ ನೋಡುವಾಗ ನಮಗೆ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯರಾಜ ಗೋಪುರ ನಿರ್ಮಾಣ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ದೇವರಿಗೆ ಬ್ರಹ್ಮರಥ ಸಮರ್ಪಣೆ. ಹಲವಾರು ವರ್ಷಗಳಿಂದ ಬ್ರಹ್ಮರಥ ಕಳೆದ ಜಾತ್ರೆಯಲ್ಲಿ ದೇವರ ಕೊನೆಯ ಸವಾರಿ ಅಂತ ಹೇಳ್ಬೋದು. ನಾವು ಮೊನ್ನೆ ತಾನೇ ಕಳೆದ ಜಾತ್ರೆ ನೋಡಿದ್ದೇವೆ. ಇನ್ನು ಹೊಸ ಬ್ರಹ್ಮರಥ ಸಮರ್ಪಣೆ ಆಗ್ಲಿಕ್ಕಿದೆ. ಪುಷ್ಪರಥ, ದೇವರ ಶಿಖರಥವನ್ನು ಕೂಡ ಇಲ್ಲಿ ಸಮರ್ಪಣೆ ಆಗ್ತದೆ. ಅಶ್ವತ್ಥ ಕಟ್ಟು ನಿರ್ಮಾಣ ಆಗಿದೆ. ದೊಡ್ಡ ಮಟ್ಟದ ಅನ್ನಛತ್ರ ನಿರ್ಮಾಣ ಆಗಿದೆ. ದೊಡ್ಡ ಮಟ್ಟದಲ್ಲಿ ನಮ್ಮ ಸೇವೆ ಮಾಡುವಂತ ಭಕ್ತರಿಗೆ ಎಲ್ಲ ಅವಕಾಶಗಳು ಇಲ್ಲಿದೆ. ವಿಶೇಷವಾಗಿ ಇಲ್ಲಿ ನಾವು ಹರಕಣೆಗೆ ಬಂದಂತ ಎಲ್ಲಿ ಇಟ್ಟಿದ್ದೇವೆ ಅಲ್ಲಿ ಇದು ಉಗ್ರಾಣ ಅಂತ ಹೇಳ್ತಾರೆ. ಉಗ್ರಾಣಕ್ಕೆ ಅಕ್ಕಿಯನ್ನು ಹಾಕಿ ದೇವರಿಗೆ ಚಿಕ್ಕ ಜನರು ಕೂಡ ಅಂದ್ರೆ ಅದೇ ಪ್ರಶ್ನೆನ ಕೇಳ್ಬೇಕು. ಇವಾಗ 2 ಬಾರಿ ನಾವು ಕೇಳಿದಾಗ್ಲೂ ಕೂಡ ಅಲ್ಲಿ ಸಂಚಾಲಕರು ಹೇಳಿದ್ರು, ಶಶಿಧರ್ ಶೆಟ್ಟಿ ಬರೋಡ ಅವರು ಒಂದು ವಿಶೇಷ ಚಿಂತನೆ, ಪ್ರತಿಯೊಬ್ಬರು ಕೂಡ ಅವರ ಕೈಯಿಂದ ಆದಷ್ಟು ದಾನವನ್ನ ನೀಡುವಂತಹ ಪ್ರಪ್ರಥಮ ಬಾರಿಗೆ ಯಾವುದೇ ಒಂದು ಬ್ರಹ್ಮ ಕಲಶದಲ್ಲಿ ಇಂಥದ್ದೊಂದು ಚಿಂತನೆ ನೆರವೇರಿರ್ಲಿಲ್ಲ. ಈ ಸಲ ಎಂತ ಬಡವರು ಕೂಡ ಅವರ ಕೈಯಿಂದ ಅನ್ನದಾನ ಮಾಡುವಂತ ಒಂದು ಅವಕಾಶವನ್ನ ನಿರ್ಮಿಸುವಂತಹ ಒಂದು ಯೋಜನೆಯನ್ನ ನೀವು ಮಾಡಿದ್ದೀರಾ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಸಾರ್ವಜನಿಕ ಅನ್ನ ಸಂತರ್ಪಣೆ ಅನ್ನದಾನ ಅಂತ ಹೇಳ್ತಾರೆ. ಈಗ ಇರುವವರು 1 ಲಕ್ಷ, 2 ಲಕ್ಷ, 5,000, 10,000 ಕೊಡ್ಬೋದು. ಒಬ್ಬ ಕೂಲಿ ಕಾರ್ಮಿಕನಿಗೆ ಅವನಿಗೆ ಕೂಡ ದಾನ ಮಾಡ್ಬೇಕಂತ ಇಚ್ಛೆ ಇರ್ತದೆ. ಅದರಲ್ಲಿ ಅವಕಾಶಗಳು ಇರುವುದಿಲ್ಲ. ಇಲ್ಲಿ ಆತರ ಅಲ್ಲ. 50 ರೂಪಾಯಿ ಕೊಟ್ಟರು ಕೂಡ ಅವನಿಗೆ ಅಕ್ಕಿಯನ್ನ ದಾನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅದೇ ಅಕ್ಕಿಯನ್ನು ಮರು ದಿವಸದ ವ್ಯವಸ್ಥೆಗೆ, ಅದಲ್ಲಿ ಎಲ್ಲಿ ಅನ್ನ ಬೇಯ್ತದೆ ಅಲ್ಲಿಗೆ ಅಕ್ಕಿ ಹೋಗ್ತದೆ. ಆ ಮುಖಾಂತರವಾಗಿ ಎಲ್ಲರ ಸೇವೆಯನ್ನು ಮಾಡುವಂತ ಒಂದು ಕಲ್ಪನೆಯನ್ನ ಕೃಷ್ಣ ದೇವರು, ಜನಾರ್ದನ ಸ್ವಾಮಿ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ಮುಖಾಂತರ ಬಹಳ ದೊಡ್ಡ ಮಟ್ಟದ ಆ ಸೇವೆ ನಡೀಲಿಕ್ಕೆ ಇದೆ. ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ದೇವರಿಗೆ ತೃಪ್ತಿ ಆಗ್ತದೆ. ಆ ಮುಖಾಂತರವಾಗಿ ನಾಳೆ ಆ ಸೇವೆ ನಿರಂತರವಾಗಿ 10 ದಿವಸಗಳು ನಡೀತದೆ. ಎಲ್ಲರೂ ಅದನ್ನು ಪಾಲ್ಗೊಳ್ಬೇಕು. ಯಾಕಂದ್ರೆ ಮುಷ್ಟಿ ಕಾಣಿಕೆ ಹಾಕುವಂಥದ್ದು ಮತ್ತು ಮುಷ್ಟಿ ಬಾರಿ ಅನ್ನವನ್ನು ಹಾಕುವಂಥದ್ದು
ಇದು ಬಹಳ ದೊಡ್ಡವಾದ ಪ್ರಕ್ರಿಯೆ. ನಮ್ಮ ಹಿಂದೂ ಧರ್ಮದಲ್ಲಿ ಅನ್ನ ಎಲ್ಲ ಪೂಜೆಗಳಿಂದ ಶ್ರೇಷ್ಠ ಪೂಜೆ ಯಾವುದು ಅಂತ ಕೇಳಿದ್ರೆ ಅದು ಅನ್ನದಾನದ ಪೂಜೆ. ತಂತ್ರಿಗಳು ಕೂಡ ಕೊನೆಯಲ್ಲಿ ಹೇಳ್ತಾರೆ, ಯಾವುದೇ ಕೂಡ ಪೂಜೆಯಲ್ಲಿ ವ್ಯತ್ಯಾಸ ಬಂದರೂ ಕೂಡ ಅನ್ನದಾನ ಮುಖಾಂತರವಾಗಿ ಅದು ನಿವಾರಣೆ ಆಗ್ತದೆ ಅಂತ. ಆ ದೊಡ್ಡ ಸೇವೆಯಲ್ಲಿ ಊರಿನ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಬೇಕಂತ ನನ್ನ ವಿನಂತಿ. ಸರ್, ಕೊನೆಯದೊಂದು ಪ್ರಶ್ನೆ. ಉಜಿರೆ ನೀವು ಅಂದು ನೋಡಿದಾಗ್ಲೂ ಇವತ್ತು ಇಷ್ಟೆಲ್ಲ ಒಂದು ಬದಲಾವಣೆಗಳಾಗಿದೆ, ವಿಕಾಸಗೊಂಡಿದೆ. ಇದಕ್ಕೂ ಏನೊಂದು ವಿಕಾಸಗಳು ನೀವು ಕಾಣ್ತೀರಾ? ಮೊದಲನೇ ಉಜಿರೆ ಮತ್ತೆ ಈ ದಿನ ಉಜಿರೆ. ಮೊದಲನೇ ಉಜಿರೆ ಈ ದೊಡ್ಡ ದನ ವಿಜಯರಾಘವ ಪಟ್ಟಣ ಕರೆಯುವುದು ದೊಡ್ಡ ದನಿಗಳಂತೇಳಿ. ದನಿಗಳಾಗ್ಬೇಕಾದ್ರೆ ನೀತಿ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಏನಾದ್ರು ಅವ್ರಿಗೆ ಕೊಟ್ಟಿರ್ಬೇಕು, ಆಗ ಮಾತ್ರ ದನಿಗಳಂತ ಕರೆಯುವುದು. ಉಜಿರೆಯ ಪೇಟೆಯ ಬಹುತೇಕ ಭಾಗವು ನಮ್ಮ ಜನಾರ್ದನ ದೇವಸ್ಥಾನದ ಅಧಿಪತ್ಯಕ್ಕೆ ಒಳಪಟ್ಟಿತ್ತು. ಆಮೇಲೆ ಭೂಮಾಸ್ತಿಯ ಕಾಯ್ದೆಗಳು, ಬೇರೆ ಬೇರೆ ಕಾಯ್ದೆಗಳು, ಮೂಲಗೇನಿ ಕಾಯ್ದೆಗಳು ಬಂದರೂ ಕೂಡ ಈ ದೇವಸ್ಥಾನದ ವಿಜಯರಾಘವ ಪಟವೇಟ್ನವರು ಯಾವುದೇ ರೀತಿಯ ತಕರಾರನ್ನು ಮಾಡದೆ ಎಲ್ರಿಗೂ ಅವರವರ ವ್ಯವಸ್ಥೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಈಗಲೂ ಕೂಡ 50 ರೂಪಾಯಿ 100 ರೂಪಾಯಿ ಬಾಡಿಗೆ ಇರುವಂತಹ ವ್ಯವಸ್ಥೆಗಳು ಅಲ್ಲಿ ಕೆಲಸ ಮಾಡಿ ಅವರು ಒಳ್ಳೆದಾಗಿದ್ದಾರೆ. ಒಳ್ಳೆದಾದಾಗ ತಮ್ಮ ಉದ್ಯಮವನ್ನು ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಪೇಟೆ ಉದ್ಧಾರ ಆದಾಗ ಮಾತ್ರ ಊರು ಉದ್ಧಾರ ಆಗುದು. ಆ ರೀತಿಯಲ್ಲಿ ಎರಡು ಕಡೆಗಳಿಂದ ದೇವರಿಗೆ ಮತ್ತೆ ಇಲ್ಲಿನ ಭಕ್ತರಿಗೆ ಮತ್ತೆ ಇಲ್ಲಿ ಉದ್ಯಮಿಗಳಿಗೆ ಅನನ್ಯವಾದ ಸಂಬಂಧ ಇದೆ. ಆ ಮುಖಾಂತರ ಊರು ಬೆಳೆದಿದೆ. ನಮ್ಗೆ ಬಹಳ ಸಂತೋಷ. ಹತ್ತಿರದಲ್ಲಿ ಕಾಲೇಜ್ ಇದೆ, ಇನ್ನು ಇನ್ನಿತರ ಅನೇಕ ಉದ್ಯಮಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾವೆ, ಉಜಿರೆ ಗ್ರಾಮಕ್ಕೆ ಬಂದಿದೆ. ಬಹಳ ಸಂತೋಷ. ನನಗೆ ಸಂತೋಷ ಏನಂತ ಕೇಳಿದ್ರೆ, ನಾನು ಹಲವಾರು ಬ್ರಹ್ಮ ಕೆಲಸದಲ್ಲಿ ಪಾಲ್ಗೊಂಡವ. ಇಲ್ಲಿ ಏನಂತ ಕೇಳಿದ್ರೆ, ನಮ್ಮ ಶ್ರಮದಾನಕ್ಕೆ ಜನರು ಬರಬೇಕು, ನಾವು ಹಣವನ್ನು ಕೊಡಬೇಕು. ಇಲ್ಲಿ ಹಾಗೆ ಅಲ್ಲ, ಜನ ಬರ್ತಾರೆ ಮಾತ್ರ ಕೆಲಸವೇ ಇರಲಿಲ್ಲ. ಅಷ್ಟು ಮಂದಿ ಇಲ್ಲಿ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸಂತೋಷ. ಧನ್ಯವಾದಗಳು ಸರ್. ನಮ್ಮ ಊರಿನ ಒಂದು ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ನೀವು ತೆಗೆದುಕೊಂಡು ಹೋಗಿದ್ದೀರಾ. ನಿಮ್ಮ ಕೈಯಿಂದ ದೇವರು ಇಂತ ಅನೇಕ ಸೇವೆಗಳು ಮಾಡುವಂತ ಶಕ್ತಿ ನಿಮಗೆ ಇನ್ನಷ್ಟು ದೊರಕಿಸಿಕೊಡಲಿ ಅಂತ ಹೇಳ್ತಾ ನಮಸ್ಕಾರ. ಧನ್ಯವಾದ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಅಂಚೆ ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.